ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಬರೋಣ. ಕಳೆದ ಸೀಸನ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದಂಥ ಹನುಮಂತು ಅವರ ರೆಕಾರ್ಡನ್ನ ಈ ಬಾರಿ ಗಿಲ್ಲಿ ಬ್ರೇಕ್ ಮಾಡ್ತಾರಾ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹನುಮಂತಗಿಂತ ಹೆಚ್ಚು ವೋಟ್ ಪಡಿತಾರೆ ಗಿಲ್ಲಿ, ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ವೋಟ್ ಪಡೆದಂತ ಹನುಮಂತು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ವಿನ್ನರ್ ಆಗಿದ್ದು ಹನುಮಂತಿಗೆ ಸಿಕ್ಕಿದ್ದು 5,23,89,000 ಮತಗಳು. ಯಾವ ಸೀಸನ್ ವಿನ್ನರ್ ಕೂಡ ಇಷ್ಟೊಂದು ಮತವನ್ನ ಪಡೆದಿರಲಿಲ್ವಂತೆ. ಈಗ ಹನುಮಂತು ದಾಖಲೆ ಗಿಲ್ಲಿ ಮುರಿತಾರ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಗಿಲ್ಲಿಗೆ ಇರುವ ಕ್ರೇಜ್ ನೋಡಿದಲ್ಲಿ ದಾಖಲೆ ಉರೀಸ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಖುದ್ದು ಹನುಮಂತು ಬೆಂಬಲ ಬೇರೆ ಗಿಲ್ಲಿಗೆ ಸಿಕ್ಬಿಟ್ಟಿದೆ. ಗಿಲ್ಲಿಗೆ ದೇಶ ವಿದೇಶದಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆ ಅಂತೆ. ಗಿಲ್ಲಿ ಇನ್ಸ್ಟಾ ಫಾಲೋವರ್ಸ್ ಸಂಖ್ಯೆ 15 ಲಕ್ಷ ದಾಟಿದೆ, 1.5 ಮಿಲಿಯನ್. ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿದೆ ಹೀಗೊಂದು ಚರ್ಚೆ. ಕೊನೆ ಹಂತಕ್ಕೆ ತಲುಪಿರುವಂತಹ ಬಿಗ್ ಬಾಸ್ ಸೀಸನ್ 12. ಇದರಲ್ಲಿ ಕಳೆದ ಬಾರಿ ಹನುಮಂತು ಒಂದು ರೆಕಾರ್ಡ್ ಮಾಡಿದ್ರಲ್ಲ, 5,23,89,318 ಮತಗಳು. ಆ 11 ಸೀಸನ್ಗಳ ಪೈಕಿಯಲ್ಲಿ ಅದೇ ಹೈಯೆಸ್ಟ್ ವೋಟಿಂಗ್ ಆಗಿತ್ತು. ಅಷ್ಟು ವೋಟ್ ಬೇರೆ ಯಾವುದೇ ವ್ಯಕ್ತಿ ಕೂಡ ಗಳಿಸಿರಲಿಲ್ಲ. ಆದರೆ ಈ ಬಾರಿ ಸೀಸನ್ 12ರಲ್ಲಿ ಗಿಲ್ಲಿ ಈ ರೆಕಾರ್ಡ್ ಅನ್ನು ಬ್ರೇಕ್ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಅನ್ನೋ ವ್ಯಕ್ತಿಗಿರುವಂತಹ ಕ್ರೇಜ್ ಆಗಿರ್ಬೋದು, ಆತನ ಅಭಿಮಾನಿಗಳಾಗಿರ್ಬೋದು, ಅಥವಾ ಆಗ್ತಾ ಇರುವಂಥ ಕರ್ನಾಟಕದಾದ್ಯಂತ, ಕೇವಲ ಮಳವಳ್ಳಿಯೋ ಮಂಡ್ಯದಲ್ಲೋ ಅಲ್ಲ, ಕರ್ನಾಟಕದಾದ್ಯಂತ ಆಗ್ತಾ ಇರುವಂಥ ಕಟೌಟ್ಗಳು, ಬ್ಯಾನರ್ಗಳು, ಆ ಆಟೋ ಹಿಂದೆಗಡೆ ಇರುವಂಥ ಸ್ಟಿಕ್ಕರ್ಸ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರುವಂಥ ವಿಚಾರಗಳು, ಬಿಗ್ ಬಾಸ್ನ ಯಾವುದೇ ಪ್ರೋಮೋ ಬಂದರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು, ಇದೆಲ್ಲದನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಹನುಮಂತು ಅವರ ರೆಕಾರ್ಡನ್ನು ಕೂಡ ಗಿಲ್ಲಿ ಅನ್ನುವಂಥ ಬೀಟ್ ಮಾಡ್ತಾರೆ ಅಂತ ಡೌಟ್ ಬರ್ತಾ ಇದೆ. ಈ ಡೌಟ್ ಸತ್ಯನಾ ಸುಳ್ಳ ಅಥವಾ ಇದು ನಿಜವಾಗುತ್ತಾ, ಇದನ್ನು ನಾಳೆವರೆಗೆ ಕಾದು ನೋಡಬೇಕು. ಬಟ್ ಈಗ ಇರುವ ಮಾಹಿತಿಯ ಪ್ರಕಾರ, ಅಪ್ಡೇಟ್ ಸುದ್ದಿಗಳ ಪ್ರಕಾರ ಹತ್ರದಲ್ಲೇ ಇದ್ದಾರೆ. ಗಿಲ್ಲಿ ಮತ್ತು ಹನುಮಂತು ಅವರ ವೋಟಿಂಗ್ ನೆಕ್ ಟು ನೆಕ್ ಇದೆ. ಸೊ ಬೀಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸಾಧಾರಣ ಓರ್ವ ವ್ಯಕ್ತಿಯಾಗಿ ಬಂದು ಕನಸುಗಳನ್ನು ಕಟ್ಕೊಂಡು ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಸ್ಟ್ರಗಲ್ ಮಾಡಿ ಬೇರೆ ಬೇರೆ ಶೋಗಳಲ್ಲಿ ಬೆಳೆದು ಇದೀಗ ಈ ಹಂತಕ್ಕೆ, ಕೋಟ್ಯಾಂತರ ಓಟ್ಗಳನ್ನು ಗಳಿಸಿಕೊಳ್ಳುವಂತಹ ಹಂತಕ್ಕೆ ಗಿಲ್ಲಿ ಬೆಳೆದು ನಿಂತಿರುವಂಥದ್ದು ಸಂತಸದ ವಿಚಾರವೇ. ಬಹುಶಃ ಸೀಸನ್ನೇ ಅಲ್ಲ, ಸೀಸನ್ ಆಚೆಗೆ ಹಿಂದಿನ ಸೀಸನ್ ಅವ್ರಿಗೆಲ್ಲ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಗಿಲ್ಲಿ ನಟರಾಜ್